ವೆರಿ ಗುಡ್ ಮಾರ್ನಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್. ಲಾಸ್ಟ್ ಕ್ಲಾಸ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಹೈಲೈಟ್ ಅಂತ ಹೇಳಿದೆ. ನೆಕ್ಸ್ಟ್ ಈಗ ನಾನು ಹೇಳ್ತಿರೋದ್ರ ಕಂಟಿನ್ಯೂಯೇಷನ್ ಹೇಳ್ಕೊಂಡು ಮಾಡುವಾಗಿದ್ರೆ ನೆಕ್ಸ್ಟ್ ರಿಯಾಕ್ಷನ್ ನೋಡ್ಕೊಂಬನಿ. ಯಾವ್ದು ರಿಯಾಕ್ಷನ್? ನೆಕ್ಸ್ಟ್ ರಿಯಾಕ್ಷನ್ ನಂಬರ್ ಕೂಡ ಹೇಳ್ತೀನಿ. ನಂಬರ್ ರಿಯಾಕ್ಷನ್ ಆಫ್ 4 ಆಲ್ಕೈಲ್ ಹ್ಯಾಲೈಡ್. ಏನು ಆಲ್ಕೈಲ್ ಹ್ಯಾಲೈಡ್ ಫಾರ್ಮುಲಾ? RX heated with ammonia. ಏನು ಅಮೋನಿಯಾ ಫಾರ್ಮುಲಾ? NH3 ಫಾರ್ಮುಲಾ ಬರ್ಕೊಂಡೆ. NH3 ಫಾರ್ಮುಲಾ ಬರ್ಕೊಂಡೆ. ಈಗ ಆ NH3 ಫಾರ್ಮುಲಾ ಬರ್ದು ನೋಡ್ಕೊಳ್ಳಿ. ಅಮೋನಿಯಾನ ಹೇಗೆ ಬರ್ಕೋತೀನಿ ನಿಮ್ಗೆ ಈಸಿ ಆಗೋ ತರ ಬರ್ಕೊಳ್ಳ. ನೋಡಿ NH3 ಬರ್ದಿದ್ದೀನಲ್ವಾ, ನೋಡ್ಕೊಳ್ಳಿ. ಆ NH ಯಾವ ತರ ಬರ್ಕೊಳ್ತೀನಿ ನಾನು ಬರೆದ್ಬಿಟ್ಟು ಎರೇಸ್ ಮಾಡಿ ಹೇಳ್ತಿರೋದು. ನೋಡಿ NH3 ನ ಹಿಂಗ್ ಬರ್ಕೋಬಹುದಾ? ಈಗೂ ಬರ್ಕೋಬಹುದಾ? ನೋಡಿ NH2 ಏನಾಯ್ತು? NH3 ಆಯ್ತು. ಯಾಕೆ ಹಿಂಗ್ ಬರ್ಕೊಂಡಿದ್ದು? ರೀಸನ್ ಇಷ್ಟೇನೆ. ನೋಡಿ ತುಂಬಾ ಸಿಂಪಲ್ ಅನಿಸ್ತಾ ಇದೆಯಾ? ಅಲ್ಲಿಗೆ RX ಅಂದ್ರೇನು? ಆಲ್ಕೈಲ್ ಹ್ಯಾಲೈಡ್. ನೋಡಿ ಆಲ್ಕೈಲ್ ಹ್ಯಾಲೈಡ್ ಏನು? ಆಲ್ಕೈಲ್ ಹ್ಯಾಲೈಡ್ ಹೀಟೆಡ್ ವಿತ್ ಅಮೋನಿಯಾ. ಏನು ರಿಕ್ವೈರ್ಡ್ ಕಂಡೀಷನ್? ಆಲ್ಕೋಹಾಲಿಕ್ ಮೀಡಿಯಂ. ಏನಾಯ್ತು ಇಲ್ಲಿ ನೋಡ್ಕೊಂಡು ಆನ್ಸರ್ ಮಾಡಿ. HX ಬೈ ಪ್ರಾಡಕ್ಟ್ ಬರುತ್ತೆ. HX ಬೈ ಪ್ರಾಡಕ್ಟ್ ಬಂದ್ರೆ ವಾಟ್ ಇಸ್ ದ ರಿಮೈನಿಂಗ್ ಪಾರ್ಟ್? RNH2 ಪ್ರೈಮರಿ ಅಮೈನ್ಸ್ ಆರ್ ಫಾರ್ಮ್. ಹಾಗೆ ಹೇಳ್ಬೋದು ಸರಿ. ಆಲ್ಕೈಲ್ ಹ್ಯಾಲೈಡ್ ಹೀಟೆಡ್ ವಿತ್ ಆಲ್ಕೋಹಾಲಿಕ್ ಅಮೋನಿಯಾ, ಪ್ರೈಮರಿ ಅಮೈನ್ಸ್ ಆರ್ ಫಾರ್ಮ್ಡ್. ಟೆಂಪರೇಚರ್ ಎಷ್ಟು? 373 ಕೆಲ್ವಿನ್. ಎಸ್, ಇಲ್ಲಿ ಈ ರಿಯಾಕ್ಷನ್ ಆಗ್ಬೇಕಾದ್ರೆ ಈ ಆಲ್ಕೈಲ್ ಹ್ಯಾಲೈಡ್ ಲಿಮಿಟೆಡ್ ಅಮೌಂಟ್ ಅಂತ ತಗೊಳ್ತೀರಾ. ಇಫ್ ಯು ಟೇಕ್ ಅನ್ ಆಲ್ಕೈಲ್ ಹ್ಯಾಲೈಡ್ ಇನ್ ಲಿಮಿಟೆಡ್ ಅಮೌಂಟ್, ನಿಮ್ಗೆ ಬರೀ ಒಂದೇ ಪ್ರಾಡಕ್ಟ್ ಬರೋದು. ಯಾವುದು? ಪ್ರೈಮರಿ ಅಮೈನ್ಸ್ ಬರುತ್ತೆ. ಇನ್ ಕೇಸ್ ಏನಾದ್ರೂ ಇಫ್ ಯು ಟೇಕ್ ಅನ್ ಆಲ್ಕೈಲ್ ಹ್ಯಾಲೈಡ್ ಇನ್ ಎಕ್ಸೆಸ್ ಅಮೌಂಟ್ ತಗೊಂಡ್ರೆ ಏನಾಗುತ್ತೆ? ಎಕ್ಸೆಸ್ ತುಂಬಾ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ? ಈ ಆಲ್ಕೈಲ್ ಹ್ಯಾಲೈಡ್ ನ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ? ಇಫ್ ಯು ಟೇಕನ್ ಆಲ್ಕೈಲ್ ಹ್ಯಾಲೈಡ್ ಇನ್ ಎಕ್ಸೆಸ್ ಅಮೌಂಟ್ ಏನಾಗುತ್ತೆ? ಫರ್ದರ್ ಆಲ್ಕೈಲೇಷನ್, ಇಟ್ ಫಾರ್ಮ್ಸ್ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ, ಅಟ್ ಲಾಸ್ಟ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಎಸ್, ಈಗ ಚೆಕ್ ಮಾಡೋ ಮೆಕ್ಯಾನಿಸಮ್ ಏನಾಗುತ್ತೆ ಅಂತ ತುಂಬಾ ಹೈಲೈಟ್ ನೋಡಿ ನೋಟ್ ಅಂತ ಬರೀತಾ ಇದೀನಿ. ಈಗ ಬರೀತಾರ ಮೆಕ್ಯಾನಿಸಮ್ ನಾ ಫಿಲ್ ಅಪ್ ದಿ ಬ್ಲಾಂಕ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಬರ್ಕೊಳ್ಳ ನೋಡಿ. ನಾನು ಆಲ್ಕೈಲ್ ಹ್ಯಾಲೈಡ್ ಜಾಸ್ತಿ ತಗೊಳ್ತಾ ಇದೀನಿ, ಎಕ್ಸೆಸ್ ಅಮೌಂಟ್ ಬರ್ಕೊಳ್ತೀನಿ. ನೋಡಿ ಆಲ್ಕೈಲ್ ಹ್ಯಾಲೈಡ್ RX ಬರ್ಕೊಂಡೆ. ನೆಕ್ಸ್ಟ್ ನೋಡಿ RX ಬರ್ಕೊಂಡೆ. ಆಲ್ಕೈಲ್ ಹ್ಯಾಲೈಡ್ ನೋಡಿ RX ಬರ್ಕೊಂಡೆ. ನೋಡಿ RX ಬರ್ಕೊಂಡೆ. ಕೇಸ್ ನಿಮ್ಗೆ ಅನ್ನಿಸ್ಬೋದು ಯಾಕೆ 4 ಟೈಮ್ಸ್ ಬರ್ಕೊಂಡೆ ಅಂತ. ಆ ವರ್ಡ್ ಹೇಳ್ತಾ ಇದೆಯಲ್ಲ, ಆ ವರ್ಡ್ ಏನ್ ಹೇಳ್ತದೆ? ಎಕ್ಸೆಸ್. ಏನು? ಆಲ್ಕೈಲ್ ಹ್ಯಾಲೈಡ್ ಎಕ್ಸೆಸ್ ಅಮೌಂಟ್ ತಗೊಂಡಿದ್ದೀನಿ, ತುಂಬಾ ಜಾಸ್ತಿ ತಗೊಂಡಿದ್ದೀನಿ, ಅದಕ್ಕೆ ನೋಡಿ 4 ಟೈಮ್ಸ್ ಬರ್ಕೊಂಡಿದ್ದೀನಿ. ಆಲ್ಕೈಲ್ ಹ್ಯಾಲೈಡ್ ಇಫ್ ಆಲ್ಕೈಲ್ ಹ್ಯಾಲೈಡ್ ಇಸ್ ಟೇಕನ್ ಇನ್ ಎಕ್ಸೆಸ್ ಅಮೌಂಟ್ ಏನಾಗುತ್ತೆ? ಇಟ್ ರಿಯಾಕ್ಟ್ಸ್ ವಿತ್ ಅಮೋನಿಯಾ. ಅಮೋನಿಯಾ ಹೇಗೆ ಬರ್ಕೋತೀರಾ? ಶಾರ್ಟ್ ಕಟ್ ಹೇಳಿ ನೋಡೋಣ. NH3 ಅಂತ ಬರೆಯೋದು ಹೇಗೆ ಬರ್ಕೋಬಹುದಾ? NH3 ಬರ್ಕೊಂಡೆ. ನೋಡಿ ಏನಾಯ್ತು? ತುಂಬಾ ಸಿಂಪಲ್. ಇದನ್ನ ಬಾಕ್ಸ್ ನೋಡಿ ಆನ್ಸರ್ ಮಾಡಿ ಅಷ್ಟೇ. ನೋಡಿ HX ನೋಡಿ HX ಎಲಿಮಿನೇಷನ್ ಆಯ್ತಾ? HX ಎಲಿಮಿನೇಷನ್ ನೋಡಿ. ರಿಮೈನಿಂಗ್ ಪಾರ್ಟ್ RNH2 ನೋಡಿ RNH2 ನೋಡಿ. ಎಸ್, ಈಗ ಮೆಕ್ಯಾನಿಸಮ್ ಬರೀಬೇಕಾದ್ರೆ ಫಸ್ಟ್ ಒನ್ ನೆನ್ಪಿಟ್ಕೊಂಡ್ರೆ ಸ್ವಲ್ಪ ಎಲ್ಲಾ ಸ್ಟೆಪ್ಸ್ ನೆನ್ಪಿಟ್ಕೊಳ್ಳೋದು ಬೇಡ. ತುಂಬಾ ಸಿಂಪಲ್. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಆನ್ಸರ್ ಬರುತ್ತೆ ನಿಮಗೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ಅದೇ ಕ್ವಶನ್. ನೀವು ಅದನ್ನೇ ರಿಪೀಟ್ ಮಾಡಬೇಕು. ಓನ್ ಆಗಿ ಏನೋ ಬರೆಯೋಂಗಿಲ್ಲ. ವಾಟ್ ಈಸ್ ದಿ ಪ್ರಾಡಕ್ಟ್ ಅಟ್ ದಿ ಫಸ್ಟ್ ಸ್ಟೆಪ್, ದಟ್ ಇಸ್ ದಿ ರಿಯಾಕ್ಟೆಡ್ ಅಟ್ ದಿ ಸೆಕೆಂಡ್ ಸ್ಟೆಪ್. ಓಕೆ, ನಾನು ಬರ್ಕೊಳ್ಳೋ ಅದನ್ನ ರಿಪೀಟ್ ಮಾಡಿ. RNH ರಿಪೀಟ್ ಮಾಡಿ. ಅದು ಬರ್ಕೋಬೇಕಾದ್ರೆ ನೋಡಿ ಹಿಂಗ್ ಬರ್ಕೊಳ್ತೀನಿ. RNH2 ನೋಡಿ ಹಿಂಗ್ ಬರ್ಕೊಂಡೆ. NH2 ಯಾಕೆ ಒಂದು ಎಷ್ಟು ಅಂತ ಕೆಳಗಡೆ ಬರ್ಕೊಂಡು ಓಪನ್ ಸ್ಟ್ರಕ್ಚರ್. ತುಂಬಾ ಸಿಂಪಲ್. ಇದ್ರ ಬಾಕ್ಸ್ ಹಾಕೋಕೆ ಈಸಿ ಆಗುತ್ತೆ. ನೋಡಿ ಇಷ್ಟು ಈಸಿ ಅನ್ಸುತ್ತೆ. ಏನ್ ಆನ್ಸರ್ ಬರೀಬೇಕು ನೋಡ್ಕೊಂಡು ಬರೀರಿ. ಏನು ಓನಾಗಿ ಏನೋ ನೆನ್ಪಿಟ್ಕೊಳ್ಳೋದು ಬೇಡ. ನೋಡಿ HX ಎಲಿಮಿನೇಷನ್ ಆಯ್ತಾ? HX ಎಲಿಮಿನೇಷನ್ ಅಂದ್ರೆ ವಾಟ್ ಇಸ್ ರಿಮೈನಿಂಗ್ ಪಾರ್ಟ್? ನೋಡಿ RNH ಬರ್ಕೊಳ್ತೀನಿ. ನೋಡಿ RNH ನೋಡಿ RNH ಇನ್ ಪ್ಲೇಸ್ ಆಫ್ H ಏನ್ ಬರ್ತಾ ಇದೆ? ಇನ್ನೊಂದು R ಬರ್ತಾ ಇದೆ ಅಷ್ಟೇ. ನೋಡಿ ನಾನು ನಿಮ್ಗೆ ಈ ತರ ಹೇಳೋದು ಏನು ನೆನ್ಪಿಟ್ಕೊಳ್ಳೋದು ಬೇಡ ಅಂತ ಗೊತ್ತು ಅನಿಸ್ಬೇಕು. ಇಷ್ಟು ಈಸಿನಾ ಇದು ಅಂತ. ನೋಡಿ ಏನ್ ಸುಮ್ಮನೆ ಅದು ನೋಡ್ಕೊಂಡು ರಿಪೀಟ್ ಮಾಡ್ಕೊಂಡು ಹೋಗ್ತಾ ಇದೆ. ನೆಕ್ಸ್ಟ್ ನೀವೇ ಹೇಳ್ತೀರಾ ನೆಕ್ಸ್ಟ್ ಸ್ಟೆಪ್ ಅದೆಲ್ಲಿ ರಿಪೀಟ್ ಮಾಡ್ತೀರಾ? ನೋಡಿ ಅಲ್ಲಿ ರಿಪೀಟ್ ಮಾಡಿ. ನೋಡ್ಕೊಳ್ಳಿ NRH ಬರ್ಕೊಂಡೆ. ಸರ್ ಹೈಡ್ರೋಜನ್ ಪಕ್ಕದಲ್ಲಿ ಬರ್ಕೊಂಡಿರ, ಕೆಳಗೆ ಬರ್ಕೊಂಡಿದ್ದೀರಾ? ನೀವೆಲ್ಲಾದ್ರೂ ಬರ್ಕೊಳ್ಳಿ. ನಾನು ಓರಲ್ ಆಗಿ ಹೇಳಿದ್ರೆ ಸುಮ್ಮನೆ ನೀವು ಮರೆತು ಬಿಡ್ತೀರಾ. ಅದಕ್ಕೆ ನಾನೇ ಪ್ರೂಫ್ ಕೊಟ್ಟು ಹೇಳ್ತಾ ಇದೀನಲ್ಲ. ಹೈಡ್ರೋಜನ್ ಪಕ್ಕದಲ್ಲಾದ್ರೂ ಬರ್ಕೊಳ್ಳಿ, ಕೆಳಗಾದ್ರೂ ಬರ್ಕೊಳ್ಳಿ, ಎಲ್ಲಾದ್ರೂ ಬರ್ಕೊಳ್ಳಿ. ಏನು ನೆಕ್ಸ್ಟ್ ನೀವೇ ಹೇಳ್ಬೇಕೀಗ. ತುಂಬಾ ಸಿಂಪಲ್. ಆಗೇನ್ HX ಎಲಿಮಿನೇಷನ್ ಆಗ್ತಾ ಇದೆ. ನೋಡಿ HX ಹೋಗ್ತಾ ಇದೆ. ನೋಡಿ HX ಎಲಿಮಿನೇಷನ್ ಆಗ್ತಾ ಇದೆ. ಇಲ್ಲಿ ನೋಡ್ಕೊಂಡು ಆನ್ಸರ್ ಮಾಡಿ. RNR ನೋಡಿ RNR ಏನು ಇನ್ ಪ್ಲೇಸ್ ಆಫ್ ಹೈಡ್ರೋಜನ್ ಇನ್ನೊಂದು R ಬರ್ತಾ ಇದೆ. ನೋಡಿ ಇನ್ನೊಂದು R ಬಂತು. ನೆಕ್ಸ್ಟ್ ಅದನ್ನ ರಿಪೀಟ್ ಮಾಡ್ತೀರಾ? ನೋಡಿ ಬರ್ಕೊಳ್ಳ ಈಗ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ಬರ್ಕೊಂಡೆ. ಸ್ವಲ್ಪ ಒಂದು ಗೆಸ್ ಇರ್ಬೇಕು ಈಗ ನಿಮ್ಗೆ ಮೆಕ್ಯಾನಿಸಮ್ ಬರೀಬೇಕಾದ್ರೆ. ರಿಯಾಕ್ಷನ್ ಎಲ್ಲಿ ಸ್ಟಾಪ್ ಆಗ್ಬೋದು ಅನ್ಸುತ್ತೆ. ರೀಸನ್ ನೋಡಿ ಆಲ್ ದ 3 ಹೈಡ್ರೋಜನ್ ಅಮೋನಿಯಾ ಕಂಪ್ಲೀಟ್ಲಿ ರಿಯಾಕ್ಟೆಡ್. ಅಮೋನಿಯಾ ನೋಡಿ ಎಲ್ಲ ಕಂಪ್ಲೀಟ್ ಅಮೋನಿಯಾದಿಂದ ಹೈಡ್ರೋಜನ್ ಎಲ್ಲ ರಿಯಾಕ್ಷನ್ ಆಗಿದೆ. ನೋಡಿ ಇನ್ನೊಂದು ಕಳಿಸ್ಬೋದಾ? ನೋಡಿ
ಏನಾಗುತ್ತೆ ಹೇಳ್ಕೊಂಬನಿ ಆನ್ಸರ್ ಇಲ್ಲಿ ನೋಡ್ಕೊಂಡು ಆನ್ಸರ್ ಮಾಡಿ ಆರ್ ನೆಕ್ಸ್ಟ್ ನೋಡಿ ಎನ್ ಆರ್ ನೋಡಿ ಆರ್ ಓಕೆನಾ. ಇನ್ನೊಂದು ಆರ್ ಬರ್ತಾ ಇದೆಯಲ್ಲ ಅದು ಇಲ್ಲಿ ಬರ್ಕೊಳ್ತೇನೆ ನೋಡಿ, ಇನ್ನೊಂದು ಇಲ್ಲಿ ಬರ್ಕೊಂಡೆ. ವಾಟ್ ಇಸ್ ರಿಮೈನಿಂಗ್ ಎಕ್ಸ್ ಇಲ್ಲಿ ಬರೀಬೇಕಾಗುತ್ತೆ, ಹಿಂಗ್ ಬ್ರಾಕೆಟ್ ಹಾಕ್ಬೇಕು ಪ್ಲಸ್ ನೋಡಿ ಪ್ಲಸ್ ಎಕ್ಸ್ ಮೈನಸ್ ಇದು ಅಯೋನಿಕ್ ಫಾರ್ಮಲ್ಲೇ ಬರೀಬೇಕು ಪ್ರಾಡಕ್ಟ್ ನೀವು. ಹಾಗೆ ನೀವು ಆನ್ಸರ್ ಮಾಡ್ಕೊಂಡ್ ಬರ್ತೀರಾ. 1 ಆರ್ ಇದೆ ಅಲ್ವಾ ಪ್ರೈಮರಿ ಅಮೈನ್, 2 ಆರ್ ಇದೆ ಸೆಕೆಂಡರಿ ಅಮೈನ್, 1 2 3 ಆರ್ ಇದೆ ಟರ್ಷಿಯರಿ ಅಮೈನ್, 1 2 3 4 ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್. ಹಾಗೆ ವರ್ಡಿಂಗ್ಸ್ ಯಾವ ತರ ಹೇಳೋದು, ಇಫ್ ಆಲ್ಕಲ್ ಹ್ಯಾಲೈಡ್ ಇಸ್ ಟೇಕನ್ ಇನ್ ಎಕ್ಸೆಸ್ ಅಮೌಂಟ್ reacts with heated with ammonia, further alkylation, it forms primary amine, secondary amine, tertiary amine, at last it forms quaternary ammonium salt. ಯಾಕೆ ಇದರ ಬ್ರಾಕೆಟ್ ಹಾಕಿದ್ದು ಅಂತಂದ್ರೆ ಈ ಬ್ರಾಕೆಟ್ ನ ಮೀನಿಂಗ್ ಏನು ಗೊತ್ತಾ, TS ಅಂತ ಹೇಳ್ತೀರಾ ಅದನ್ನ. ಹಂಗಂದ್ರೆ ಟ್ರಾನ್ಸಿಷನ್ ಸ್ಟೇಟ್ ಅಂದ್ರೆ ಕಾಂಪೌಂಡ್ ಮಾಲಿಕ್ಯೂಲ್ ಕೆಮಿಕಲ್ ಇಸ್ ಹೈಲಿ ಅನ್ಸ್ಟೇಬಲ್, ಬೇಗನೆ ಬ್ರೇಕ್ ಆಗ್ಬಿಡುತ್ತೆ, ಅದು ಸ್ಟೆಬಿಲಿಟಿ ತುಂಬಾ ಕಮ್ಮಿ. ಸೊ ಅದನ್ನ ನಾವು ಈ ತರ ಬ್ರಾಕೆಟ್ ಹಾಕ್ಬಿಟ್ಟು ತೋರಿಸೋದು, ಅಯೋನಿಕ್ ಫಾರ್ಮಲ್ಲೇ ಬರೀಬೇಕು, ಇಟ್ಸ್ ಹೈಲಿ ಅನ್ಸ್ಟೇಬಲ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಬೇರೆಯವ್ರಿಗೆಲ್ಲ ಇದೆಲ್ಲ 4 ಸ್ಟೆಪ್ ಮೆಕ್ಯಾನಿಸಮ್, ನಿಮ್ಗೆಲ್ಲ ತುಂಬಾ ಸಿಂಪಲ್ ಸಿಲಿ ಅಂತ ಅನ್ಸ್ಬೇಕಿದು. 1 ಸ್ಟೆಪ್ ನೆನ್ಪಿಟ್ಕೊಂಡ್ರೆ ಸಾಕಲ್ಲ, ಫಸ್ಟ್ ಒನ್ ನೀವು 4 ಲೈನ್ಸ್ ನೆನ್ಪಿಟ್ಕೊಂಡ್ರೆ ಅವಾಗಲೇ ಕೆಮಿಸ್ಟ್ರಿ ನಿಮಗೆ ಡಿಫಿಕಲ್ಟ್ ಅಂತ ಅನ್ಸೋದು. ನೋಡಿ ಸುಮ್ಮನೆ ಫಸ್ಟ್ ಸ್ಟೆಪ್ ನೋಡ್ರಿ, ನೀವೇ ಹೇಳ್ಕೊಂಡು ಹೋಗ್ತಾ ಇರ್ಬೇಕು ಹಿಂಗೆಲ್ಲ ಆಗ್ತಾ ಇದೆ ಅಂತ. ಕರೆಕ್ಟ್ ಆಗಿ ನೋಡಿ, ಅಲ್ಲಿ ಎರಡಕ್ಕೂ ಡಿಫ್ರೆನ್ಸ್ ಏನಂತ ಗೊತ್ತಾಗ್ತಾ ಇದೆಯಲ್ಲ. ನೀವು ಆಲ್ಕಲ್ ಹ್ಯಾಲೈಡ್ ನ ಲಿಮಿಟೆಡ್ ಅಮೌಂಟ್ ಅಲ್ಲಿ ತಗೊಂಡ್ರೆ ನೋಡಿ ಫಸ್ಟ್ ರಿಯಾಕ್ಷನ್ ಆಗುತ್ತೆ, ಅದೇ ಎಕ್ಸೆಸ್ ಅಲ್ಲಿ ತಗೊಂಡ್ರೆ ನೋಡಿ ಈ ಮೆಕ್ಯಾನಿಸಮ್ ಆಗುತ್ತೆ. ಬೋರ್ಡ್ ನೋಡಿ ನಾನು ಬರ್ದಿರೋದು ಪ್ರೈಮರಿ ಸೆಕೆಂಡರಿ ಟರ್ಷಿಯರಿ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್, TS ಏನೋ ಟ್ರಾನ್ಸಿಷನ್ ಸ್ಟೇಟ್, ಇಟ್ಸ್ ಹೈಲಿ ಅನ್ಸ್ಟೇಬಲ್, ಬೇಗನೆ ಬ್ರೇಕ್ ಆಗುತ್ತೆ ಕೆಮಿಕಲ್. ಬೋರ್ಡ್ ನೋಡಿ ಫಾಲೋ ಅಪ್ ಮಾಡಿ ರಿಯಾಕ್ಷನ್ಸ್ ಎಲ್ಲ ಬರ್ಕೋತಾ ಇರ್ಬೇಕು, ಅಲ್ಲಲ್ಲೇ ಬರ್ಕೋಬೇಕು. ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಲ್ಯಾಪ್ಟಾಪ್ ನೋಡ್ತಾ ಕೂತ್ಕೊಂಡ್ರೆ ನಿಮ್ಗೆ ಅಷ್ಟು ಈಸಿಯಾಗಿ ರೀಚ್ ಆಗೋದಿಲ್ಲ ಕೆಮಿಸ್ಟ್ರಿ. ಒಂದ್ಸಲ ಅಲ್ಲೇ ತಕ್ಷಣ ಬರ್ಕೊಳ್ಳಿ, ನಾಟ್ ಮೋರ್ ದೆನ್ 30 seconds ಒಂದು ರಿಯಾಕ್ಷನ್ ಬರ್ಕೊಳ್ಳೋದಕ್ಕಲ್ಲಿ ನೀವು ತಕ್ಷಣ ಇಮೇಟ್ ಅಲ್ಲೇ ಬರೀಬೇಕು, ಬೋರ್ಡ್ ನೋಡ್ತಾ ಇರ್ಬೇಕು ಅಲ್ಲೇನೆ. ಓಕೆನಾ. ನೆಕ್ಸ್ಟ್ ಟಾಪಿಕ್ ನೋಡಿ. ನೆಕ್ಸ್ಟ್ ಟಾಪಿಕ್ ತುಂಬಾ ಈಸಿ, ತುಂಬಾ ಸಿಂಪಲ್, ಬಟ್ ಕನ್ಫ್ಯೂಸ್ ಮಾಡ್ಕೋತಾರೆ. ನೋಡಿ ನಾನು ವರ್ಡಿಂಗ್ಸ್ ಹೇಳೋದ್ರೆ ಅಬ್ಸರ್ವ್ ಮಾಡ್ತಾ ಇರಬೇಕು. ಅದು ನೋಡಿ ಏನಂತ ಹೇಳಿದೆ, ತುಂಬಾ ಈಸಿ ರಿಯಾಕ್ಷನ್, ನೀವೇ ಆನ್ಸರ್ ಮಾಡ್ತಾರೆ ರಿಯಾಕ್ಷನ್, ಬಟ್ ಕೆಲವರು ಕನ್ಫ್ಯೂಸ್ ಮಾಡ್ಕೋತಾರೆ. ಏನಕ್ಕೆ ಎಕ್ಸಾಮ್ ಅಲ್ಲಿ ಕೇಳಿದಾರೆ, ಎಂಟ್ರೆನ್ಸ್ ಅಲ್ಲಿ ಕೇಳಿದಾರೆ ಕ್ವಶನ್ ಯಾವ್ದದು ನೋಡ್ಕೊಳ್ಳಿ. ಯಾವ ಕ್ವಶನ್ ಹೇಳ್ತೀನಿ ನೋಡ್ಕೊಳ್ಳಿ. ಈಗ ಕರೆಕ್ಟ್ ಆಗಿ ನೋಡಿ, ನಾನು ಹೇಳೋದು ಇವಾಗ ಇಲ್ಲಿ ನೋಡಿ. ಇಲ್ಲಿ ನೋಡಿ ನೆಕ್ಸ್ಟ್ ನಾನು ಹೇಳೋದು, ನಾವು ಮಾಡ್ತಿರೋ ರಿಯಾಕ್ಷನ್ ಯಾವ್ದು ನೆನ್ಪಿಟ್ಕೋಬೇಕು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೆಕ್ಸ್ಟ್ ನಾನು ನೋಡಿ ರಿಯಾಕ್ಷನ್ ನಂಬರ್ 5 ನಾನು ಬರೀತಾ ಇರೋದು ಇವಾಗ. ಏನು ನೀವು ಹೇಳ್ಕೊಂಬ ಈಗ ವರ್ಡಿಂಗ್ಸ್ ಅಲ್ಲಿ RX ಏನು ಆಲ್ಕೈಲ್ ಹ್ಯಾಲೈಡ್ ಹೀಟೆಡ್ ವಿತ್ ಯಾವುದು KCl ಪೊಟ್ಯಾಷಿಯಂ ಸೈನೈಡ್, ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಸೈನೈಡ್. ಏನಾಗುತ್ತೆ ನೀವೇ ಆನ್ಸರ್ ಮಾಡಿ, ರಿಪೀಟ್ ಮಾಡಿ. ರಿಯಾಕ್ಷನ್ ಹೆಡಿಂಗ್ ಏನೋ ಬರ್ಕೊಂಡಿದ್ದು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬರೀಬೇಕು. ಆ ರಿಯಾಕ್ಷನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀರಾ, ಏನೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ನ್ಯೂಕ್ಲಿಯೋಫೈಲ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀರಾ. ಏನು ನ್ಯೂಕ್ಲಿಯೋಫೈಲ್ ಅಂತಂದ್ರೆ ತುಂಬಾ ಸಿಂಪಲ್, ಆರ್ಗಾನಿಕ್ ಕೆಮಿಸ್ಟ್ರಿ ನೆಗೆಟಿವ್ ಚಾರ್ಜ್ ಕೆಮಿಕಲ್ಸ್ ನೀವು ನ್ಯೂಕ್ಲಿಯೋಫೈಲ್ ಅಂತ ಹೇಳ್ಬೋದು, ಅದು ಶಾರ್ಟ್ ಕಟ್ ನೆನ್ಪಿಟ್ಕೊಳ್ಳಿ. ಹೀಗೆ ಹೇಳ್ಕೊಂಬನಿ ನೋಡೋಣ. ಈಗ K plus Cn minus, ಓಕೆನಾ. Cn minus, these the nucleophile. So in this reaction you are going to substitute the nucleophile. ಓಕೆ ಬರ್ಕೊಳ್ಳಾಗಿದ್ರೆ ಏನಾಯ್ತು ನೋಡಿ, ಈಗ ಆನ್ಸರ್ ನೋಡಿ. ಓಕೆನಾ. KX ಎಲಿಮಿನೇಷನ್ ಆಯ್ತಾ. KX ಎಲಿಮಿನೇಷನ್ ಆದ್ರೆ ವಾಟ್ ಇಸ್ ದ ರಿಮೈನಿಂಗ್ ಪಾರ್ಟ್, RCN. ಹೇಳಿದ್ರಿ ಈಗ ಎಲ್ಲ ಹೇಳ್ತಾರೆ. ಏನ್ ಸರಿ ಸಿಂಪಲ್ ಆಗಿ ಇದ್ರಲ್ಲಿ ಏನ್ ಕನ್ಫ್ಯೂಸ್ ಆಗುತ್ತೆ. ಈಗ ನಾನೇ ಎಕ್ಸಾಂಪಲ್ ತಗೊಂಡ್ಬರ್ತೀನಿ ನೋಡ್ಕೊಳ್ಳಿ. ಇನ್ ಪ್ಲೇಸ್ ಆಫ್ ರೈನ್ ತಗೋಬಹುದು, CH ತಗೋಬಹುದು, ಇಲ್ಲ C2H5 ತಗೋಬಹುದು. ಇನ್ ಪ್ಲೇಸ್ ಆಫ್ ರೈನ್ ನಾನೇ ಎಕ್ಸಾಂಪಲ್ ತಗೋತೀನಿ ನೋಡಿ, C2H5 ತಗೋತೀನಿ. ಆ C2H5 ಸ್ಪ್ಲಿಟ್ ಮಾಡಿ ಬರ್ಕೊಳ್ತೀನಿ, C2H3H2H5. ಓಕೆನಾ. ಇನ್ ಪ್ಲೇಸ್ ಆಫ್ X ನೋಡಿ Cl ತಗೊಳ್ತಾ ಇದೀನಿ, ಏನು ಪ್ಲಸ್ KCN ಆಲ್ಕೋಹಾಲಿಕ್ KCN. ನೆಕ್ಸ್ಟ್ ಏನಾಗ್ತದೆ ರಿಯಾಕ್ಷನ್ ಕನ್ನಡ ನೋಡಿ, ಬೈ ಪ್ರಾಡಕ್ಟ್ ಏನ್ ಹೋಗ್ತಾ ಇದೆ, KCl ಹೋಗ್ತಾ ಇದೆ. ಬೈ ಪ್ರಾಡಕ್ಟ್ KCl, ವಾಟ್ ಇಸ್ ರಿಮೈನಿಂಗ್ ಪಾರ್ಟ್, CH3 CH2 Cl. ನೋಡಿ ನಾನು ಪ್ರಾಡಕ್ಟ್ ಬರೀಬೇಕಾದ್ರೆ ರಿಯಾಕ್ಟೆಂಟ್ ನೋಡ್ಕೊಂಡೇ ಬರೀತಾ ಇರೋದು. ಈ ರೀತಿ ಹೇಳೋದೇನಕ್ಕೆ ಗೊತ್ತಾ, ನಿಮ್ಗೆ ಅನ್ನಿಸ್ಬೇಕು, ನೋ ನೀಡ್ ಟು ರಿಮೆಂಬರ್ ದಿ ಪ್ರಾಡಕ್ಟ್, ರಿಯಾಕ್ಟೆಂಟ್ ನೋಡ್ಕೊಂಡೇ ಆನ್ಸರ್ ಮಾಡಿ. ಆ ಕೆಮಿಸ್ಟ್ರಿ ಇನ್ನೂ ಈಸಿ ಆಗುತ್ತೆ ನಿಮ್ಗೆ. ಕೆಲವರು ಇಲ್ಲಿ ನೋಡೋದಿಲ್ಲ, ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಬರೆದು ಬಿಡ್ತಾರೆ. ಅದೇ ಬರುತ್ತೆ ಅನ್ನೋದೇ ಕಲ್ಲವರು. ಹೀಗೆ ಹೇಳ್ಕೊಂಬರಿ, CH3 CH2 Cl ಬರ್ಕೊಳ್ಳ. CH3 ನೆಕ್ಸ್ಟ್ ನೋಡಿ CH2 Cn ಬರ್ಕೊಂಡೆ. ಈಗ ಕೆಮಿಕಲ್ ನೇಮ್ ಹೇಳೋಣ. CH3 ತಗೊಂಡ್ರೆ ಮೀಥೈಲ್ ಅಂತ ಹೇಳ್ತೀರಾ, C2H5 ತಗೊಂಡ್ರೆ ಈಥೈಲ್. ಸೊ ಈಥೈಲ್ Cl ಕ್ಲೋರೈಡ್ ಬರ್ಕೊಳ್ತೀನಿ ನೋಡಿ. ಈಥೈಲ್ ಕ್ಲೋರೈಡ್ ಕೆಮಿಕಲ್ ನೇಮ್ ಬರ್ಕೊಂಡೆ, ಈಥೈಲ್ ಕ್ಲೋರೈಡ್. ಇದ್ರದ್ದು IUPAC ನೇಮ್ 1 2 3 3 ಕಾರ್ಬನ್ ಆಟಮ್, 3 ಇದ್ರೆ ಪ್ರೋ, ಸಿಂಗಲ್ ಬಾಂಡ್ ಇದ್ರೆ ಏನ್, Cn ಇದ್ರೆ ನೈಟ್ರೈಲ್. ನೋಡಿ ನೈಟ್ರೈಲ್.
ಇಲ್ಲಿ ಎಲ್ಲಿ ಗೊತ್ತಾ ಕನ್ಫ್ಯೂಸ್ ಆಗೋದು, ಅಲ್ಲಿ ನೋಡಿ, ಅಲ್ಲಿ ಇತ್ತಿದೆ, ಇಲ್ಲಿ ಪ್ರೋಪ್ ಇದೆ. ಅಲ್ಲಿ ಇತ್ತಿದೆ, ಇಲ್ಲಿ ಪ್ರೋಪ್ ಇದೆ. ಅದಂಗೆ ಇತ್ತು ಪ್ರೋಪ್ ಆಗುತ್ತೆ. ಎಲ್ಲಿ ಕನ್ಫ್ಯೂಸ್ ಮಾಡಿರ್ತಾರೆ ಅಂದ್ರೆ, ರಿಯಾಕ್ಟೆಂಟ್ ನ ಟ್ರಿವಿಯಲ್ ನೇಮ್ ಅಲ್ಲಿ ಕೊಟ್ಟಿರ್ತಾರೆ. ರಿಯಾಕ್ಟೆಂಟ್ ನ ಟ್ರಿವಿಯಲ್ ನೇಮ್ ಅಲ್ಲಿ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ನ IUPAC ನೇಮ್ ಅಲ್ಲಿ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ನ ಏನು IUPAC ನೇಮ್ ಅಲ್ಲಿ ಕೊಟ್ಟಿದ್ದಾರೆ. ಸೈನೈಡ್ ಅಲ್ಲಿ ಕಾರ್ಬನ್ ಆಟಮ್ ಇದೆ. In that cyanide there is a carbon atom. The carbon atom which is present in cyanide, that is also counted in long chain, that is also counted in parent chain. ಈ ಸೈನೈಡ್ ಅಲ್ಲಿ ಕಾರ್ಬನ್ ಆಟಮ್ ಇದೆಯಲ್ಲ, ನೀವು ಅದನ್ನು ಕೂಡ ಕೌಂಟ್ ಮಾಡ್ಕೋಬೇಕು. ನೋಡಿ 1 2 3 ಕಾರ್ಬನ್ ಆಟಮ್ ಆಯ್ತಾ. ಸೊ ಏನಾಯ್ತು, ಪ್ರೋಪ್ ಸಿಂಗಲ್ ಬಾಂಡ್ ಏನ್ Cl ಏನಂತ ಹೇಳ್ತೀರಾ, ನೈಟ್ರೈಡ್. ನೀವು ಇದನ್ನು ಟ್ರಿವಿಯಲ್ ನೇಮ್ ಅಲ್ಲೇ ಹೇಳ್ಬೇಕಾ, ಈಥೈಲ್ ಸಯನೈಡ್ ಅಂತ ಹೇಳಿ. ಈಥೈಲ್ ಸಯನೈಡ್ ನೋಡಿ, ಈಥೈಲ್ ಸಯನೈಡ್ ನೋಡಿ, ಈಥೈಲ್ ಸಯನೈಡ್. ಓಕೆ ನೋಡಿ, ರಿಪೀಟ್ ಮಾಡಲಿ ಇನ್ನೊಂದ್ಸಲಿ. ದ ಕಾರ್ಬನ್ ಆಟಮ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಸಯನೈಡ್, ದಟ್ ಈಸ್ ಆಲ್ಸೋ ಕೌಂಟೆಡ್ ಇನ್ ಪೇರೆಂಟ್ ಚೈನ್. ಈ ರಿಯಾಕ್ಷನ್ ಆಯ್ತು. ನೆಕ್ಸ್ಟ್ ಇನ್ನೊಂದು ರಿಯಾಕ್ಷನ್ ಬರ್ಕೊಳ್ತೀವಿ, ನೋಡ್ಕೊಳ್ಳಿ. ಈಗ ನೋಡ್ತಾ ಇರಬೇಕು. ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ಸ್ ವಿತ್ AgCN. ಏನು ಕೆಮಿಕಲ್ ನೀವೇ ಹೇಳ್ಬೇಕು. ಆಲ್ಕೋಹಾಲಿಕ್ AgCN. ಸಿಲ್ವರ್ ಸಯನೈಡ್ ಹೇಳಿ ನೋಡಿ, ಏನಾಯ್ತು ಈಗ, Ag ಪ್ಲಸ್ Cn ಮೈನಸ್, ಅಗೇನ್ Cn ಮೈನಸ್. ಸೊ ಯಾವ ಕೆಮಿಕಲ್ ನೆಗೆಟಿವ್ ಚಾರ್ಜ್ ಅದೇ ನ್ಯೂಕ್ಲಿಯೋಫೈಲ್. ನೋಡಿ ಅದನ್ನ ಬರ್ಕೊಡ್ತೀನಿ, ಶಾರ್ಟ್ ಕಟ್ NU ಅಂತ ಬರ್ಕೊಂಡಿದ್ದೀನಿ. ನೋಡಿ ಈಗ AgX ಎಲಿಮಿನೇಷನ್ ಆಯ್ತು. AgX ಎಲಿಮಿನೇಷನ್ ಆದ್ರೆ ವಾಟ್ ಇಸ್ ರಿಮೈನಿಂಗ್ ಪಾರ್ಟ್, RCN. ನೋಡಿ RCN ಕರೆಕ್ಟಾ. 0 ಮಾರ್ಕ್ಸ್ ಕೊಡ್ತಾರೆ ಹಿಂಗ್ ಬರೆದ್ರಿ ನೋಡಿ. ಇನ್ನೇನ್ಸ ರಿಮೈನಿಂಗ್ ಇಸ್ RCN ಅಂತ ಆಗ್ಲೇ ಹೇಳಿದೆ. ಸಿಂಪಲ್ ಬಟ್ ಕನ್ಫ್ಯೂಸ್ ಮಾಡ್ಕೋತಾರೆ, ಇದೇ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ನೋಡಿ RCN ರಾಂಗ್. ನಾನು ನಿಮ್ಗೆ ಮಿಸ್ಟೇಕ್ಸ್ ಈ ತರ ಮಾಡೋದು ಮಿಸ್ಟೇಕ್ಸ್ ಆಗತ್ತೆ ಅಂತ ಓವರ್ ಆಗಿ ಹೇಳಿದ್ರೆ ತಕ್ಷಣ ಮತ್ಬಿಡ್ತೀರ ನೀವು. ಅದಕ್ಕೆ ನಾನೇ ನಿಮ್ಗೆ ಹೇಳ್ತಾ ಇದೀನಿ, ಈ ತರ ಬರೆದ್ರೆ 0 ಮಾರ್ಕ್ಸ್ ಕೊಡ್ತಾರೆ. ಹಿಂಗ್ ಬರೀಬಾರ್ದು. ಯಾಕೆ ಸರ್ ಈ ತರ ಬರೀಬಾರ್ದು, ಏನ ಇದು ರಾಂಗ್, ಇದು ಇನ್ಯಾವ ತರ ಬರೀಬೇಕು ನೋಡಿ. RCN ಅಂತ ಬರೆದ್ರೆ 0 ಮಾರ್ಕ್ಸ್ ಕೊಡೋದಿಲ್ಲ. ಸೊ ಇನ್ನೇನ್ ಬರೀಬೇಕು, RNC ಅಂತ ಬರೀಬೇಕು. RNC ಅಂತಾನೆ ಬರೀಬೇಕು. ಯಾಕೆ ರೀಸನ್ ನಾನು ಹೇಳ್ತೀನಿ ಈಗ. ಇನ್ ಪ್ಲೇಸ್ ಆಫ್ R ಅಂತ ಒಂದು ಎಕ್ಸಾಂಪಲ್ ತಗೊಳ್ಳಿ, CH5 ತಗೊಳ್ಳ. ನೋಡಿ CH3 CH2 ಇನ್ ಪ್ಲೇಸ್ ಆಫ್ X ಕ್ಲೋರಿನ್ ತಗೊಂಡಿದ್ದೀನಿ. ಈಗ ಬ್ರೋಮಿನ್ ತಗೊಳ್ಳ. ನಿಮ್ಗೆ ಯಾವ್ದು ಬೇಕು ಅದನ್ನ ಪ್ರಿಫರ್ ಮಾಡಿ, ಕ್ಲೋರಿನ್ ಆರ್ ಬ್ರೋಮಿನ್ ಯಾವ್ದಾದ್ರು ಸರಿ. ಇನ್ ಪ್ಲೇಸ್ ಆಫ್ CH ತಗೊಳ್ಳಿ ಅಥವಾ C2H5 ತಗೊಳ್ಳಿ. ನೆಕ್ಸ್ಟ್ ನೋಡಿ AgCN ನೋಡಿ ಆನ್ಸರ್ ಮಾಡಿ. ಈಗ ಏನ್ ಎಲಿಮಿನೇಷನ್ ಆಗಿದ್ದು, AgBr ಹೋದ್ರೆ AgBr ಬೈ ಪ್ರಾಡಕ್ಟ್ ಎಲಿಮಿನೇಷನ್ ಆದ್ರೆ ವಾಟ್ ಇಸ್ ರಿಮೈನಿಂಗ್ ಪಾರ್ಟ್, CH3 CH2 Cn, CH3 CH2 Cn. ನೋಡಿ ಕರೆಕ್ಟಾ. Cn ಅಂತ ಬರೀತೀರಾ, ಇಲ್ಲಿ ನೋಡಿ 0 ಮಾರ್ಕ್ಸ್. ಅಲರ್ಟ್ ಆಗ್ಬೇಕು. Cn ಅಂತ ಬರೀಬಾರ್ದು. ಏನಂತ ಬರೀತೀರಾ ಅದನ್ನ, ಏನಂತ ಬರೀತೀರಾ, NC ಅಂತಾನೆ ಬರೀಬೇಕು. NC ಅಂತಾನೆ ಬರೀಬೇಕು. ಯಾಕೆ ಸರ್, ರೀಸನ್ ಸ್ವಲ್ಪ ನಾ ಹೇಳ್ತೀನಿ ಈಗ ನಿಮ್ಗೆ. ಅಲ್ಲಿಗೆ Cn ನ ಏನಂತ ಹೇಳ್ತೀರಾ ಗೊತ್ತಾ, Cn ನ ಸೈನೈಡ್ ಅಂತ ಹೇಳ್ತೀರಾ. NC ನ ಏನಂತ ಹೇಳ್ತೀರಾ ಗೊತ್ತಾ, NC ನ ಐಸೋಸೈನೈಡ್ ಅಂತ ಹೇಳ್ತೀರಾ. ಐಸೋಸೈನೈಡ್ ಅಂತ ಹೇಳ್ತೀರಾ. Cn is cyanide, NC is isocyanide. ಈ ಐಸೋಸೈನೈಡ್ ಗೆ ಒನ್ ಮೋರ್ ನೇಮ್ ಏನಪ್ಪಾ ಅಂತಂದ್ರೆ ಕಾರ್ಬೈಲಮೈನ್ ಅಂತಾನೆ ಹೇಳ್ಬೋದು. ನೋಡಿ ಕಾರ್ಬೈಲಮೈನ್ ಅಂತಾನೆ ಹೇಳ್ತೀರಾ, ನೆನ್ಪಿಟ್ಕೊಳ್ಳಿ. ಕಾರ್ಬೈಲಮೈನ್ ವರ್ಡಿಂಗ್ಸ್ ನೀವೇ ಹೇಳ್ತೀರಾ. ಈಥೈಲ್ ಬ್ರೋಮೈಡ್ ಹೀಟೆಡ್ ವಿತ್ ಆಲ್ಕೋಹಾಲಿಕ್ AgCN. Ethyl bromide heated with alcoholic AgCN, it forms ethyl isocyanide. Ethyl isocyanide ನೋಡಿ. ಐಸೋಸೈನೈಡ್ ಗೆ ಒನ್ ಮೋರ್ ನೇಮ್ ಏನು, ಕಾರ್ಬೈಲ್ ಅಮೈನ್. ಹಾಗೆ ನೆನಪಿಟ್ಕೊಳ್ಳಿ, Cn ಏನು, ಸೈನೈಡ್. ವೆರಿ ಗುಡ್. NC ಏನು, ಐಸೋಸೈನೈಡ್. ಓಕೆನಾ. ಇಷ್ಟು ಬೋರ್ಡ್ ಎಕ್ಸಾಮ್ಗೆ ಇದೇ ಕ್ವಶನ್ ನ ಸ್ವಲ್ಪ ಹೈಯರ್ ಲೆವೆಲ್ ಡಿಸ್ಕಷನ್ ಮಾಡ್ತಿದ್ರೆ ತುಂಬಾ ಜನ ಆನ್ಸರ್ ಮಾಡೋದಿಲ್ಲ. ಈಗ ಇದೇ ಕ್ವಶನ್ ಎಂಟ್ರೆನ್ಸ್ ಅಲ್ಲಿ ಕೇಳ್ತಾರೆ, ಯಾಕೆ ಇಲ್ಲಿ ಐಸೋಸೈನೈಡ್ ಫಾರ್ಮ್ ಆಯ್ತು. Why in the prefer of ಯಾವುದು AgCN it forms isocyanide. In the prefer of ಯಾವುದು KCN it forms cyanide. Reason ಏನು, what is the reason? Yes, ಈ ರೀಸನ್ ಬಂದಾಗ ನೋಡಿ, ಇದು ಹೈಯರ್ ಲೆವೆಲ್, ಇದು ಎಂಟ್ರೆನ್ಸ್ ಎಕ್ಸಾಮ್ ಹೆಲ್ಪ್ ಆಗುವಂಥದ್ದು. ಇಷ್ಟು ನಾನು ಬೋರ್ಡ್ ಅಲ್ಲಿ ಬರ್ತಿರೋದು. ಬೋರ್ಡ್ ಎಕ್ಸಾಮ್ ಇಟ್ಸ್ ಮೋರ್ ದೆನ್ ಎನಫ್. ಎಂಟ್ರೆನ್ಸ್ ಬಂದಾಗ, ಹೈಯರ್ ಲೆವೆಲ್ ಬಂದಾಗ ನೀವು KCN ತಗೊಂಡ್ರೆ ಸೈನೈಡ್ ಆಗುತ್ತೆ, AgCN ಪ್ರಿಫರ್ ಮಾಡಿದ್ರೆ ಐಸೋಸೈನೈಡ್ ಆಗುತ್ತೆ. ವಾಟ್ ಇಸ್ ದ ರೀಸನ್ ಏನು ಅಂತಂದ್ರೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ KCN AgCN. ನೋಡಿ KCN ಇದೆಯಲ್ಲ, KCN ಅಯೋನಿಕ್ ಇನ್ ನೇಚರ್. ನೋಡಿ ಕರೆಕ್ಟ್ ಅಬ್ಸರ್ವ್ ಮಾಡ್ತಿರ್ಬೇಕು, ತುಂಬಾ ಹೈಯರ್ ಲೆವೆಲ್ ನಿಮ್ಗೆ ಹೇಳ್ತಿರೋದು. AgCN ಇದೆಯಲ್ಲ ಅದು ಕೋವಲೆಂಟ್ ಇನ್ ನೇಚರ್. So covalent in nature, KCN is ionic in nature, AgCN is covalent in nature. So ಏನಾಗುತ್ತೆ, ನೋಡಿ ಎಲ್ಲ ಕರೆಕ್ಟ್ ಆಗಿ ಬಾಕ್ಸ್ ನೋಡಿ ಇದನ್ನ ಬರೀತಿರೋದು. ಈ ಬಾಕ್ಸ್ ನೋಡಿ, ನೀವು KCN ಡಿಸಾಲ್ವ್ ಮಾಡಿದ್ರೆ K ಪ್ಲಸ್ ಆಗುತ್ತೆ, Cn ಮೈನಸ್ ಆಗುತ್ತೆ. ಓಕೆನಾ.
ಅದೇ ತರ AgC ಅನ್ನ ಡಿಸಾಲ್ವ್ ಮಾಡಿದ್ರೆ ಏನಾಗುತ್ತೆ, Ag ಪ್ಲಸ್ ಆಗುತ್ತೆ ಮತ್ತೆ ಇನ್ನೊಂದೇನೋ Cl ಮೈನಸ್ ಆಗುತ್ತೆ. ಇದು ತುಂಬಾ ಸಿಂಪಲ್ ನಿಮ್ಗೆ ಗೊತ್ತಿರೋದು. ಬಟ್ ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಡಿಸೋಸಿಯೇಷನ್, ಇಲ್ಲಿ PD, ಇಲ್ಲೇನೋ ಪಾರ್ಷಿಯಲ್ ಡಿಸೋಸಿಯೇಷನ್. ಸೊ ನೀವೇನ್ ಮಾಡಿ, ಕಂಪ್ಲೀಟ್ ಡಿಸೋಸಿಯೇಷನ್, ಪಾರ್ಷಿಯಲ್ ಡಿಸೋಸಿಯೇಷನ್ ಹಂಗಂದ್ರೆ ಮೀನಿಂಗು KC ಅನ್ನ ಡಿಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ, ಕಂಪ್ಲೀಟ್ ಡಿಸಾಲ್ವ್. ಬಟ್ AgC ಅನ್ನ ಡಿಸಾಲ್ವ್ ಮಾಡಿದ್ರೆ ಸ್ವಲ್ಪ ಮಾತ್ರ ಡಿಸಾಲ್ವ್ ಆಗುತ್ತೆ, ಸ್ಮಾಲ್ ಅಮೌಂಟ್ ಮಾತ್ರ ಡಿಸಾಲ್ವ್ ಆಗೋದು. ಅನ್ನೋ ವರ್ಡಿಂಗ್ಸ್ ಯಾವ ತರ ಹೇಳ್ಬೇಕು, AgC ಅಂಡರ್ಗೋ ಪಾರ್ಷಿಯಲ್ ಡಿಸೋಸಿಯೇಷನ್, KC ಅಂಡರ್ಗೋ ಕಂಪ್ಲೀಟ್ ಡಿಸೋಸಿಯೇಷನ್. ಸೊ ಅಲ್ಲಿಗೆ ಆ ವರ್ಡ್ ಹೇಳುತ್ತೆ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿದೆ. ಇಟ್ ಮೀನ್ಸ್ ಅಮೌಂಟ್ ಆಫ್ ಸೈನೈಡ್ ಇಸ್ ವೆರಿ ಮೋರ್. ನೋಡಿ ಆರೋ ಮಾರ್ಕ್ ನೋಡಿ, ಅಮೌಂಟ್ ಆಫ್ ಸೈನೈಡ್ ಇಸ್ ವೆರಿ ಮೋರ್ ಇನ್ KCl. In AgCl amount of cyanide is very less. The amount of cyanide is very less because in reason it undergo partial dissociation. ನೋಡಿ ಸಿಂಪಲ್ ವರ್ಡ್ಸ್ ಯೂಸ್ ಮಾಡಿ ಹೇಳ್ತಾ ಇದೀನಿ. KCl ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ. ಕಂಪ್ಲೀಟ್ ಆಗಿ ಡಿಸಾಲ್ವ್ ಆದ್ರೆ ಏನಾಗುತ್ತೆ, ಆ ವರ್ಡ್ ಹೇಳ್ತಾ ಇದೆ ಸೈನೈಡ್ ಇಸ್ ವೆರಿ ಮೋರ್, ಅಮೌಂಟ್ ಆಫ್ ಸೈನೈಡ್ ತುಂಬಾ ಜಾಸ್ತಿ ಇರುತ್ತೆ. AgCl undergo partial dissociation. If it undergo partial dissociation, amount of cyanide is less. ಯಾಕೆ ಕಮ್ಮಿ ಕರಗಿರುತ್ತೆ, ಕಮ್ಮಿ ಡಿಸಾಲ್ವ್ ಆಗಿರುತ್ತೆ. ಸೊ ಅಲ್ಲಿಗೆ ಸೈನೈಡ್ ತುಂಬಾ ಕಮ್ಮಿ ಇರುತ್ತೆ. ಅಲ್ಲಿಗೆ ನೀವೇನಂತ ಹೇಳ್ಬೋದು, ಇನ್ KCl ಅಮೌಂಟ್ ಆಫ್ ಸೈನೈಡ್ ಇಸ್ ಮೋರ್, ಇನ್ AgCl ಅಮೌಂಟ್ ಆಫ್ ಸೈನೈಡ್ ಇಸ್ ಲೆಸ್. Because of more amount of cyanide, this cyanide can easily attack the alkyl group. ಅಲ್ವಾ, ನೋಡಿ ಈಸಿಯಾಗಿ ಅಟ್ಯಾಕ್ ಮಾಡುತ್ತೆ. ನೋಡಿ ವರ್ಡಿಂಗ್ಸ್ ಬರ್ಕೊಂಡು ಈಸಿಯಾಗಿ ಅಟ್ಯಾಕ್ ಮಾಡುತ್ತೆ. ಯಾಕೆ, ಅಮೌಂಟ್ ಆಫ್ ಸೈನೈಡ್ ಇಸ್ ವೆರಿ ವೆರಿ ಮೋರ್ ಇನ್ KCl. In AgCl amount of cyanide is very less. This cyanide is not able to attack. The alkyl group. Reason, amount of cyanide is very less. ಇಲ್ಲಿ AgCl ಅಲ್ಲಿ Cl ಮೈನಸ್ ಕಮ್ಮಿ ಇರುತ್ತೆ. It is not able to attack the alkyl group. ಅಟ್ಯಾಕ್ ಮಾಡಕ್ ಆಗಲ್ಲ. ಆಗ ಏನಾಗುತ್ತೆ ಅಂತಂದ್ರೆ in that cyanide there is a nitrogen. ಆ ನೈಟ್ರೋಜನ್ ಇದೆಯಲ್ಲ, the lone pair of electrons. ನೋಡಿ ವರ್ಡಿಂಗ್ಸ್ ನೋಡಿ, the lone pair of electrons which is present in nitrogen is going to attack the alkyl group. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸೈನೈಡ್ ಕಮ್ಮಿ ಇರುತ್ತಲ್ವಾ, ಇಟ್ ಇಸ್ ನಾಟ್ ಏಬಲ್ ಟು ಅಟ್ಯಾಕ್. ಆಗ ನೈಟ್ರೋಜನ್ ಸಪೋರ್ಟ್ ತಗೊಂಡು ಅಟ್ಯಾಕ್ ಮಾಡುತ್ತೆ. ಅದನ್ನ ನೀಟಾಗಿ ಕೆಮಿಸ್ಟ್ರಿ ವರ್ಡಿಂಗ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ the lone pair of electrons which is present in nitrogen is going to attack the alkyl group. So through nitrogen attack ಮಾಡ್ತಾ ಇದೆ ಅಲ್ವಾ, ಅದಕ್ಕೆ NC ಅಂತ ಬರ್ಕೊಳ್ತೀರಾ. ಅದಕ್ಕೆ ಏನಂತ ಬರ್ಕೊಳ್ತೀರಾ, ಇಲ್ಲಿ ಥ್ರೂ ನೈಟ್ರೋಜನ್ ಅಟ್ಯಾಕ್ ಮಾಡ್ತಿರೋದ್ರಿಂದ ನೀವು NC ಅಂತ ಬರ್ಕೋತೀರಾ. ಅಲ್ಲಿಗೆ Cn ಏನು ಸೈನೈಡ್, NC ಏನು ಐಸೋಸೈನೈಡ್. ಎಸ್ ಬಾಯ್ಸ್ ಗರ್ಲ್ಸ್ ಇಂಟರಾಕ್ಷನ್ ಮಾಡಿ ಇಷ್ಟೊತ್ತವರೆಗೆ ಹೇಳಿ ಜಸ್ಟ್ 10 ಸೆಕೆಂಡ್ಸ್ ಅಲ್ಲಿ ಮುಗಿಸಿ. KCl ಕಂಪ್ಲೀಟ್ ಡಿಸೋಸಿಯೇಷನ್, AgCl ಪಾರ್ಷಿಯಲ್ ಡಿಸೋಸಿಯೇಷನ್. ಎಸ್ ಆಮೇಲೆ KCl amount of cyanide is very more, AgCl amount of cyanide is very less. Cyanide can easily attack the alkyl group. Here cyanide is not able to attack. Under the influence of nitrogen is going to attack the alkyl group. So through nitrogen attack ಮಾಡ್ತಾ ಇದಲ್ವಾ, ಅದಕ್ಕೆ NC ಅಂತ ಬರ್ಕೊಂಡೆ. ಅದಕ್ಕೆ ನಾನು ಬರ್ಕೊಂಡು NC ಅಂತ ಬರ್ಕೊಂಡಿದ್ದು. ಓಕೆನಾ, KCl ಅಯೋನಿಕ್ ಇನ್ ನೇಚರ್, AgCl ಕೋವಲೆಂಟ್ ಇನ್ ನೇಚರ್. ನೋಡಿ ನಾನು ಎಕ್ಸಾಂಪಲ್ ತಗೊಂಡು ಬರ್ತಿದ್ದೀನಿ. ಇನ್ನೊಂದು ಏನಂತ ಹೇಳಿದೆ, ಇನ್ನೊಂದು ಹೈಲೈಟ್ ಏನು, ದ ಕಾರ್ಬನ್ ಆಟಮ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಸಯನೈಡ್ ದಟ್ ಈಸ್ ಆಲ್ಸೋ ಕೌಂಟೆಡ್ ಇನ್ ಪೇರೆಂಟ್ ಚೈನ್. ಅದನ್ನು ಕೂಡ ಕೌಂಟ್ ಮಾಡ್ಕೋಬೇಕು ನೀವು. ಕರೆಕ್ಟ್ ಆಗಿ ನೋಡಿ ಬರ್ದಿರೋದು ತುಂಬಾ ಇಂಪಾರ್ಟೆಂಟ್. ನೋಡಿ ಇದೆಲ್ಲ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗೋದಿಲ್ಲ. ಇದು ಕೆಲವೊಂದು ನಾವು ತುಂಬಾ ಸಿಂಪಲ್ ವರ್ಡ್ಸ್ ಯೂಸ್ ಮಾಡಿ ಹೇಳ್ತಿರ್ತೀವಿ, ನಿಮ್ಗೆ ಫಾಲೋ ಅಪ್ ಮಾಡ್ತಾ ಇರಬೇಕು. Cn ಸೈನೈಡ್, NC ಐಸೋಸೈನೈಡ್. ಕರೆಕ್ಟ್ ಆಗಿ ನೋಡಿ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಸಿಲ್ವರ್ ಸಾಲ್ಟ್ಸ್ ಇದೆಯಲ್ಲ, ಸಿಲ್ವರ್ ಕಾಂಪೌಂಡ್ಸ್ ಆರ್ ಪಾರ್ಷಿಯಲ್ ಡಿಸೋಸಿಯೇಷನ್. ಸಿಲ್ವರ್ ಸಾಲ್ಟ್ಸ್ ಅಥವಾ ಸಿಲ್ವರ್ ಕಾಂಪೌಂಡ್ಸ್ ಯಾವುದೇ ಇದ್ರು ಅದು ಸ್ವಲ್ಪ ಪಾರ್ಷಿಯಲ್ ಡಿಸೋಸಿಯೇಷನ್ ಜಾಸ್ತಿ. ಅದು ನೋಡಿ ತುಂಬಾ ಇಂಪಾರ್ಟೆಂಟ್. ಎಸ್, ಅಲ್ಲಿಗೆ ಈಗ ಒಂದು ಕನ್ಕ್ಲೂಷನ್ ಬರೋಣ. ಇಲ್ಲೂ ಏನು ಕನ್ಕ್ಲೂಷನ್, ನೆಗೆಟಿವ್ ಚಾರ್ಜ್ ಇದ್ರೆ ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತಾರೆ. ಯಾವುದು ನ್ಯೂಕ್ಲಿಯೋಫೈಲ್, Cn ಮೈನಸ್. ಬರ್ಕೊಳ್ತೀನಿ ನೋಡಿ, ಈ ಎಲ್ಲ ಕರೆಕ್ಟಾಗಿ ಬಾಕ್ಸ್ ನೋಡಿ, ಇಲ್ಲಿ ಬರೀತಿರೋದು ಬರ್ಕೊಳ್ಳ. ಇಲ್ಲಿ Cn ಮೈನಸ್ ನೆಗೆಟಿವ್ ಚಾರ್ಜ್ ಹೇಳ್ತಾ ಇದೆ. ಏನದು, ನ್ಯೂಕ್ಲಿಯೋಫೈಲ್. ನೋಡಿ ನ್ಯೂಕ್ಲಿಯೋಫೈಲ್ ಬರ್ಕೊಂಡೆ. ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಹೊಸ ವರ್ಡ್ ಬರೀತೀವಿ ನೋಡ್ಕೊಳ್ಳಿ, ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್. ಯಾವ ನ್ಯೂಕ್ಲಿಯೋಫೈಲ್ ಅದು, ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್. ಬಿಕಾಸ್ ಆಫ್ ನೆಗೆಟಿವ್ ಚಾರ್ಜ್ ಅದು ನ್ಯೂಕ್ಲಿಯೋಫೈಲ್ ಕನ್ಫರ್ಮ್ ಆಯ್ತು. ಸರ್ ಈ ಹೊಸ ವರ್ಡ್ ಏನಿದು, ವಾಟ್ ಇಸ್ ದಟ್ ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್? ಇಲ್ಲಿ ಸೈನೈಡ್ ಅಬ್ಸರ್ವ್ ಮಾಡಿ ಥ್ರೂ ಕಾರ್ಬನ್ ಇಂದ ಅಟ್ಯಾಕ್ ಮಾಡುತ್ತೆ Cn, ಥ್ರೂ ನೈಟ್ರೋಜನ್ ಇಂದ ಅಟ್ಯಾಕ್ ಮಾಡುತ್ತೆ NC. ಅಷ್ಟೇ ಆನ್ಸರ್, ಅದೇ ಆನ್ಸರ್. ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ ಇಸ್ ಎ ನ್ಯೂಕ್ಲಿಯೋಫೈಲ್ ದಟ್ ಕ್ಯಾನ್ ಅಟ್ಯಾಕ್ ಥ್ರೂ 2 ಡಿಫರೆಂಟ್ ಆಟಮ್ಸ್. ಏನನ್ನು ರಿಪೀಟ್ ಮಾಡಿ, ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ ಇಸ್ ಎ ನ್ಯೂಕ್ಲಿಯೋಫೈಲ್ that can attack through 2 different atoms. Okay now ನೋಡಿ
ಒನ್ ಮೋರ್ ಎಕ್ಸಾಂಪಲ್ ಬೇಕು ಸರ್, ಅದಕ್ಕೆ ಒನ್ ಮೋರ್ ಎಕ್ಸಾಂಪಲ್ ಬೇಕಾ? ಒನ್ ಮೋರ್ ಎಕ್ಸಾಂಪಲ್ ಬೇಕು ಅಂದ್ರೆ ನೋಡಿ NO2 ಮೈನಸ್, ನೋಡಿ ದೀಸ್ ಆಲ್ಸೋ ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್. ಯಾವುದು? NO2 ಮೈನಸ್, NO2 ಮೈನಸ್, ದಟ್ ಈಸ್ ಆಲ್ಸೋ ಅನ್ ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್. ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರ್ ಅಲ್ಲೂ ಆಂಬಿಡೆಂಟ್ ಲಿಗಂಡ್ಸ್ ಅಂತ ಬರುತ್ತೆ. ಅವಾಗಲೂ ನೋಡಿ ಸೇಮ್ ಇದೇ ತರ ನಿಮಗೆ ಆನ್ಸರ್ ಸಿಗುತ್ತೆ ನಿಮಗೆ. ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ ಮೀನಿಂಗ್ ಏನು? ದಟ್ ಈಸ್ ದಿ ನ್ಯೂಕ್ಲಿಯೋಫೈಲ್ ವಿಚ್ ಕ್ಯಾನ್ ಅಟ್ಯಾಕ್ ಥ್ರೂ 2 ಡಿಫರೆಂಟ್ ಆಟಮ್ಸ್. ನೋಡಿ ಕೆಲವೊಂದು ನಾವು 3-4 ಟೈಮ್ಸ್ ರಿಪೀಟ್ ಮಾಡ್ತಾ ಇರ್ತೀವಿ. ರೀಸನ್ ಇಷ್ಟೇನೆ, ಇದು ವಿಡಿಯೋ ಕ್ಲಾಸ್. ಸುಮ್ಮನೆ ಮೂಮೆಂಟ್ ಕೇಳಿ ನೀವು ಮರ್ತು ಬಿಡ್ತೀರಾ, ಅದಕ್ಕೋಸ್ಕರ ರೆಗ್ಯುಲರ್ ಕ್ಲಾಸ್ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ಸೊ ವಿಡಿಯೋ ಕ್ಲಾಸ್ ಆದ್ರಿಂದ ನಾವು 3-4 ಟೈಮ್ಸ್ ರಿಪೀಟ್ ಮಾಡ್ತಾ ಇರಬೇಕು ನಿಮಗೆ. ಇಲ್ಲ ನೀವು ಮರ್ತು ಹೋಗ್ತೀರಾ, ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಆಮೇಲೆ ಬರ್ಕೊಳ್ಳಿ, ನೋಡಿ ನಾನೇ ಎಕ್ಸಾಂಪಲ್ ತಗೊಂಡ್ ಬರ್ದಿದ್ದೀನಿ ನಿಮಗೆ, ನಾನೇ ಎಕ್ಸಾಂಪಲ್ ತಗೊಂಡ್ ಬರ್ದಿದ್ದೀನಿ. ಇದೆಲ್ಲ ಇಂಪಾರ್ಟೆಂಟ್, ಈ ತರ ಎಲ್ಲ ಹೇಳೋದು, ವರ್ಡಿಂಗ್ಸ್ ಎಲ್ಲ ಅಬ್ಸರ್ವ್ ಮಾಡಿ, ಫಾಲೋ ಅಪ್ ಮಾಡಿ. ಬರ್ಕೊಳ್ಳಿ, ರಿಯಾಕ್ಷನ್ಸ್ ಎಲ್ಲ ನೀಟಾಗಿ ಇದು. ರಬ್ ಮಾಡ್ಲಾ? ಬರ್ಕೊಂಡ್ರ? ಬೋರ್ಡ್ ನೋಡ್ತಾ ಇರ್ಬೇಕು. ನೋಡಿ ನಾ ರಬ್ ಮಾಡ್ಬೇಕು ಹೇಳ್ತಿರ್ತೀನಿ ನಿಮ್ಗೆ, ರಬ್ ಮಾಡ್ಲಾ ಅಂತ ಹಂಗೆ ಹೇಳೋದು. ನೀವು ಬರ್ಕೊಂಡಿರೋ ಇಲ್ಲೋ ಅಂತ ಬರ್ಕೋತಾ ಇರ್ಬೇಕೆಲ್ಲ ಪ್ರತಿಯೊಂದನಲ್ಲಿ. Next, Hunt's-Dicker reaction. Hunt's-Dicker reaction. Alkyl halide heated with silver salt of carboxylic acid. Formula ಹೇಳಿ. ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳಿದ್ದು ನೋಡಿ, ಬರ್ಕೊಳ್ತೀನಿ ನೋಡ್ಕೊಳ್ಳಿ. RX ಬರ್ಕೊಂಡೆ, ಓಕೆನಾ? ನೆಕ್ಸ್ಟ್ ನೋಡಿ RCOOAG ಬರ್ಕೊಂಡೆ, ನೋಡಿ ಬರ್ಕೊಂಡೆ. ಇದನ್ನೆಲ್ಲ ಹೇಳ್ಬಿಡ್ತೀರಾ, ಇದು ನೋಡಿದ ತಕ್ಷಣ ಹೇಳ್ತೀರಾ, ಏನಂತ ಹೇಳ್ತೀರಾ? ಇದು ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳ್ತೀರಾ. ಇದು ಆಲ್ಕೈಲ್ ಹ್ಯಾಲೈಡ್, ಓಕೆ, ವೆರಿ ಗುಡ್. ಅದಂಗೆ ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ ಇದು. ಎಸ್ ನೋಡಿ, ಇದೆಲ್ಲ ರೇರ್ ಕಾಂಪೌಂಡ್ಸ್ ನಿಮಗೆ ಬರೋದು, ಈ ತರ ಫಾರ್ಮುಲಾಸ್. ಆತರ ಬಂದಾಗ ನೀವು ಹೇಗ್ ಬಂತು ಅಂತ ಅನ್ನೋದನ್ನ ಸೋರ್ಸ್ ಅರ್ಥ ಮಾಡ್ಕೋಬೇಕು. ನೀವೇ ಹೇಳ್ಕೊಂಬರೋದು ಹೇಗ್ ಬಂದು ನಿಮ್ ಕೈಲಿ ಆನ್ಸರ್ ಮಾಡಿಸ್ತೀನಿ. ಈಗ 10th ಅಲ್ಲಿ ಓದಿರೋದು ಹೇಳಿ ಸಾಕು. ಫಸ್ಟ್ ಪಿ ನೋಡ್ರಿ, 10th ಸ್ಟ್ಯಾಂಡರ್ಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಫಾರ್ಮುಲಾ ಹೇಳಿ. ಎಸ್ RCOOH, ವೆರಿ ಗುಡ್. ಸಿಲ್ವರ್ ಸಾಲ್ಟ್ ಹೇಳಿ, ಓಕೆ. ಸೋಡಿಯಂ ಸಾಲ್ಟ್, ಸೋಡಿಯಂ ಕ್ಲೋರೈಡ್. ಅದೇ ತರ ಸಿಲ್ವರ್ ಸಾಲ್ಟ್ ಹೇಳಿ, ನೋಡಿ AgCl, AgP ಅನ್ನೋ ಸಿಲ್ವರ್ ಸಾಲ್ಟ್ ಬರ್ಕೊಂಡೆ. ಹಾಗೆ ಬರ್ಕೊಳ್ಳೋದು ಏನು ಅಂತ ಫಸ್ಟ್ ಒನ್ ಬರ್ಕೊಂಡಿದ್ದೇನು? ಕಾರ್ಬಾಕ್ಸಿಲಿಕ್ ಆಸಿಡ್, ಓಕೆನಾ? ಫಸ್ಟ್ ಒನ್ ಬರ್ಕೊಂಡಿದ್ದು ಕಾರ್ಬಾಕ್ಸಿಲಿಕ್ ಆಸಿಡ್. ಇದು ಇದೇನಿದು? ಇದು ಸಿಲ್ವರ್ ಸಾಲ್ಟ್, ಓಕೆ. ನೋಡಿ ಇದು ಸಿಲ್ವರ್ ಸಾಲ್ಟ್, ಇದು ನೋಡಿ ಇದು ಸಿಲ್ವರ್ ಸಾಲ್ಟ್. ಎಸ್, ಈಗ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಲ್ವರ್ ಸಾಲ್ಟ್ ಬರ್ಕೊಂಡೆ. ಎಸ್, ಈಗ ನಾನು ಅದರಿಂದ ನೋಡಿ ಆಸಿಡ್ ಎಲಿಮಿನೇಷನ್ ಮಾಡ್ತಾ ಇದೀನಿ. HCl ಎಲಿಮಿನೇಷನ್ ಮಾಡಿ, HCl ಎಲಿಮಿನೇಷನ್ ಆಯ್ತು. ನೋಡಿ HCl ಎಲಿಮಿನೇಷನ್, HCl ಎಲಿಮಿನೇಷನ್ ಆಯ್ತು. ವಾಟ್ ಇಸ್ ದ ರಿಮೈನಿಂಗ್ ಪಾರ್ಟ್? ಇಲ್ಲೇ ನೋಡಿ RCOOAG, ನೋಡಿ RCOOAG, ನೋಡಿ RCOOAG ಅಷ್ಟೇ. ಅಲ್ಲಿ ಎರಡು ಕೂಡ್ಸ್ ಹೇಳ್ಬೋದಾ? ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ನೋಡಿ ನಾನು ಹೇಳೋದು ಪದೇ ಪದೇ ಹೇಳೋದು ನಿಮ್ಗೂ ಒಂದ್ ಸ್ವಲ್ಪ ಬೋರ್ ಅನ್ಸುತ್ತೆ, ಇರಿಟೇಟ್ ಆಗುತ್ತೆ. ಇದು ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗಲ್ಲ. ಟೆಕ್ಸ್ಟ್ ಬುಕ್ ಇದು ಮಾತ್ರ ಇರುತ್ತೆ ರಿಯಾಕ್ಷನ್ಸ್. ಇದು ಸಿಗೋದಿಲ್ಲ, ಇದು ಸಿಗೋದಿಲ್ಲ ನಿಮ್ಗೆ, ಇದು ಸಿಗೋದಿಲ್ಲ ನಿಮ್ಗೆ. ನೋಡಿ ಈಗ RCOOAG ಹೆಂಗ್ ಬರ್ಕೋತೀವಿ ನೋಡಿ. ಈಗ ನೋಡಿ ನಾನು ಬರ್ದ್ಬಿಟ್ಟು ಎರೇಸ್ ಮಾಡಿ ಹೇಳ್ತಾರಲ್ಲ ನಿಮ್ಗೆ, ಈ ತರನು ಬರ್ಕೋಬಹುದು ಅಂತ. ಹೆಂಗ್ ಬರ್ಕೊಳ್ತೀನಿ ನೋಡಿ. ಈಗ ತುಂಬಾ ಸಿಂಪಲ್, ಕನ್ನಡ ನೋಡಿ ಬರ್ಕೊಳ್ಳೋದು ಹೇಗ್ ಬರ್ಕೋತೀನಿ ನೋಡಿ. ನೋಡಿ ನಿಮ್ಗೆ ಅನ್ಸುತ್ತೆ ಏನ್ ಸರ್ ಉಲ್ಟಾ ಬರ್ಕೊಂಡ್ರಿ ಅಷ್ಟೇ. ನಾನೇ ಫಸ್ಟ್ ಹಂಗ್ ಬರ್ಕೊಂಡಿದ್ರೆ ಏನಕ್ಕೆ ಹಿಂಗ್ ಬರ್ಕೊಂಡು ಅನ್ಸೋದು? ಅಲ್ಲಿಗೆ ನೀವು ಹೇಗ್ ಬೇಕಾದ್ರೂ ಬರ್ಕೋಬಹುದು. ಯಾಕೆ ಹಿಂಗ್ ಬರ್ಕೊಂಡಿದ್ದು? ಅಗೇನ್ ಅದೇ ಸಿಲ್ಲಿ ರೀಸನ್, ಇಷ್ಟ ಏನಿಲ್ಲ. ನೋಡಿ ಬಾಕ್ಸ್ ಹಾಕೋಕ್ ಈಸಿ ಆಗುತ್ತೆ, ಇನ್ನು ಈಸಿ ರೀಚ್ ಆಗುತ್ತೆ. ಪ್ಲಸ್ ಆಕ್ಚುಯಲ್ ಮೆಕ್ಯಾನಿಸಮ್ ಆಗ್ತಿರೋದು ಆ ತರ. AgX, ಓಕೆನಾ? AgX ಎಲಿಮಿನೇಷನ್ ಆದ್ರೆ, AgX ಎಲಿಮಿನೇಷನ್ ಆದ್ರೆ ವಾಟ್ ಇಸ್ ರಿಮೈನಿಂಗ್ ಪಾರ್ಟ್? ಹೇಳ್ಕೊಂಬನ್ನಿ. COOR, ನೋಡಿ ಇಲ್ಲಿ ನೋಡ್ಕೊಂಡು ಹೇಳಿ COOR. ಏನಿದು? ಎಸ್ಟರ್ಸ್. ಏನ್ ಹೇಳಿದು? ಎಸ್ಟರ್ಸ್. ಇದು ಇದೆ ಎಸ್ಟರ್ಸ್. ನೋಡಿ ಆಲ್ಕೈಲ್ ಹ್ಯಾಲೈಡ್ ಹೀಟೆಡ್ ವಿತ್ ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್, ಎಸ್ಟರ್ಸ್ ಆರ್ ಫಾರ್ಮ್. ನೋಡಿ ಜಸ್ಟ್ 10 ಸೆಕೆಂಡ್ಸ್ ಅಷ್ಟೇ ಇದು ನಿಮ್ಗೆ.
2 marks. ಈ ಫಾರ್ಮುಲಾ ಹೇಗೆ ಬಂದು ಗೊತ್ತಾಗ್ತಿರ್ಬೇಕು ನಿಮ್ಗೆ. ನೆಕ್ಸ್ಟ್ ಹಂಗೆ ಹೇಳ್ಕೊಂಡ್ಬರ್ತೀವಿ. ನೆಕ್ಸ್ಟ್ ರಿಯಾಕ್ಷನ್ ಆಲ್ಕೈಲ್ ಹ್ಯಾಲೈಡ್ heated with lithium aluminum hydride. Lithium aluminum hydride, a very good reducing agent. Lithium aluminum hydride in its nature is a very good reducing agent. ಇನ್ನೇನು ಸೊ ರಿಕ್ವೈರ್ಡ್ ಕಂಡೀಷನ್ಸ್ ಏನಿರುತ್ತೆ, ಡ್ರೈ ಈಥರ್ ಇರುತ್ತೆ ನೋಡಿ. ಡ್ರೈ ಈಥರ್ ಇಲ್ಲಿ ಆನ್ಸರ್ ಏನ್ ಬರುತ್ತೆ ಗೊತ್ತಾ, ಆಲ್ಕೇನ್ ಬರುತ್ತೆ ನೋಡಿ. ಆಲ್ಕೇನ್ ಅಲ್ಲಿಗೆ ನಾವು ವರ್ಡಿಂಗ್ಸ್ ಅಲ್ಲಿ ಯಾವ ತರ ಹೇಳ್ಬೋದು ನೀವು ಹೇಳಿ. ಆಲ್ಕೈಲ್ ಹ್ಯಾಲೈಡ್ heated with lithium aluminum hydride in presence of dry ether, alkanes are formed. ಹೆಂಗ್ ಬರುತ್ತೆ ಆಲ್ಕೇನ್? ನೀವೇ ಆನ್ಸರ್ ಮಾಡ್ತೀರಾ. R combines with H ನೋಡಿ. R combines with H ನೋಡಿ. ಹೈಡ್ರೋಜನ್ ವೇಲೆನ್ಸಿ 1 RH ಆಯ್ತು. ನೀವೇ ಹೇಳ್ಕೊಂಬನಿ. ಅಲ್ಯೂಮಿನಿಯಂ combines with X. ಅಲ್ಯೂಮಿನಿಯಂ ವೇಲೆನ್ಸಿ ಎಷ್ಟು 3. ಹಾಗಾದ್ರೆ ಏನು ಬರ್ಕೋಬೇಕು ಹೇಳ್ಬೇಕು ಫಾರ್ಮುಲಾ X3. ನೆಕ್ಸ್ಟ್ LiX ಓಕೆನಾ. ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಿ x3 x4 ಇದೆ, ಇಲ್ಲಿ x1 ಇದೆ, 4 ಬರ್ಕೊಳ್ಳ, 4r ಇದೆ, 4r ಬರ್ಕೊಂಡೆ. ಇನ್ನು ಈಗ ತಕ್ಷಣ ನೋಡಿ ಈಗಲೂ ಕನ್ಫ್ಯೂಸ್ ಇದೆ ಆಲ್ಕೇನ ಸರ್ ಅಂತ. ಓಕೆ, ಇನ್ ಪ್ಲೇಸ್ ಆಫ್ ಫಾರ್ ಎಕ್ಸಾಂಪಲ್ ತಗೊಂಡೇ ಬರೀತೀನಿ ನಾನು ಈಗ. ಹೇಳಿ ಯಾವ ತಗೊಳ್ಳಿ? CH3 ತಗೊಳ್ಳ, ಇನ್ ಪ್ಲೇಸ್ ಆಫ್ XCl ತಗೊಳ್ಳ. ನೆಕ್ಸ್ಟ್ ನೋಡಿ ಈಗ ಪ್ಲಸ್ ಸೇಮ್ ಟು ಸೇಮ್ ರಿಯಾಕ್ಷನ್ ನೋಡಿ, ಏನು ಚೇಂಜಸ್ ಇಲ್ಲ. ಇದು ಜನರಲ್ ಇದೆ ಎಕ್ಸಾಂಪಲ್. ಇನ್ ಪ್ಲೇಸ್ ಆಫ್ CH3 ಬರ್ಕೊಳ್ಳಿ, ಇನ್ ಪ್ಲೇಸ್ ಆಫ್ X ಇದೆಲ್ಲ ಆಸ್ ಇಟ್ ಇಸ್ ಹಾಗೆ ಬರ್ಕೊಳ್ಳಿ. ನೋಡಿ ಇನ್ ಪ್ಲೇಸ್ ಆಫ್ CH3 ಮತ್ತೆ H, CH3 ಬರ್ಕೊಂಡೆ, ಈ H ಬರ್ಕೊಂಡೆ. ನೀವೇ ಹೇಳಿ CH3H ಏನಾಯ್ತು? CH3H ಏನಾಯ್ತು ನೋಡಿ. ಹಿಂಗ್ ಬರೆದು ಬಿಟ್ಟು ಹಿಂಗ್ ಎರೇಸ್ ಮಾಡಿ ನಾನು ಹಿಂಗ್ ಹೇಳೋದು. CH3H ಏನಾಯ್ತು? CH4 ಏನು? ಮೀಥೇನ್ ತಾನೆ. ಮೀಥೇನ್ ಏನು? ಆಲ್ಕೇನ್. ನೋಡಿ ನಾವು ನಿಮ್ಗೆ ಇಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಬಹುದು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ನಾವು ನಿಮ್ಮನ್ನ ವೀಕ್ ಮಾಡ್ದಂಗೆ ಅಂತ ಅನ್ಸ್ಕೊಡುತ್ತೆ. ಎಲ್ಲನೂ ತುಂಬಾ ಈ ತರ ABCD ತರ ಸಿಂಪಲ್ ಆಗಿ ಹೇಳ್ತಾ ಇದ್ರೆ ನೀವು ಹೈಯರ್ ಲೆವೆಲ್ ರಿಯಾಕ್ಷನ್ಸ್ ಬಂದಾಗ ಏನ್ ಮಾಡ್ತೀರಾ ಆಗ ನೋಡಿ. ಇವೆಲ್ಲ ನಿಮಗೆ ಟೆಕ್ಸ್ಟ್ ಬುಕ್ ನಿಮ್ಗೆ ಎಲ್ಲ ಇದ್ರೆ ಎಕ್ಸಾಂಪಲ್ಸ್ ಹಿಂಗೆಲ್ಲ ಡೈರೆಕ್ಟ್ ಫಾರ್ಮುಲಾ ಇರುತ್ತೆ ನಿಮಗೆ. ನಾವು ಫಾರ್ಮುಲಾ ಹೇಗೆ ಬಂತು ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಆ ಫಾರ್ಮುಲಾ ಮೇಲೆ ಈ ರೀತಿ ಹೇಳ ನೋಡಿ. ಇನ್ನು ನೋಡಿ ಈ ತರ ಬರೆಯೋದೇನು ತೊಂದರೆ ಇಲ್ಲ. ಈ ತರ ಬರೆದು ನಿಮ್ಗೆ ಇನ್ನೂ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ನಮ್ಮ ಎಕ್ಸ್ಪೆಕ್ಟೇಷನ್ ನಿಮ್ಮ ಸ್ಟೂಡೆಂಟ್ಸ್ ನೀವು ಯಾವ ಲೆವೆಲ್ ಇರಬೇಕು, ನಿಮ್ ಗ್ರಾಸ್ಪಿಂಗ್ ಲೆವೆಲ್ ಹೇಗಿರ್ಬೇಕು ಅಂದ್ರೆ ನಾ ಇಲ್ಲಿ ಹೇಳಿದ್ನಲ್ಲ RH ಅಂದ್ರೆ ಆಲ್ಕೇನ್, ಎಸ್ ಅಂತ ಅನ್ನಿಸ್ಬೇಕು ನಿಮ್ಮ ಮೈಂಡ್ಗೆ. RH ಅಂದ್ರೆ ಆಲ್ಕೇನ್, ಆ ಗ್ರಾಸ್ಪಿಂಗ್ ಲೆವೆಲ್ ನೀವು ರೀಚ್ ಆಗ್ಬಿಡ್ಬೇಕು ನೋಡಿ. ನೋಡಿ ಈಗೆಲ್ಲ ಪ್ರೂಫ್ ಕೊಟ್ಟು CH4 ಇದು ಮೀಥೇನ್ ದಟ್ ಇಸ್ ಒನ್ ಆಫ್ ದಿ ಆಲ್ಕೇನ್ ಹಂಗೆ ಹೇಳುದು ಅದು ಓಕೆ. ಬಟ್ ಈ ಲೆವೆಲ್ ಬಂದ್ಬಿಟ್ರೆ ದಿ ಬೆಸ್ಟ್ ನೀವೇನೆ. ನೋಡಿ ನೋಡಿ AL X3 ನೋಡಿ Cl ಓಕೆನಾ. ನೋಡಿ LiCl ಇನ್ ಪ್ಲೇಸ್ ಆಫ್ X ಏನ್ ತಗೊಂಡಿದೀನಿ? Cl ತಗೊಂಡಿದೀನಿ. ಬ್ಯಾಲೆನ್ಸ್ ಮಾಡಿ Cl3 Cl4 ಇದೆ ನೋಡಿ. 4 ನೆಕ್ಸ್ಟ್ 4 ಇದೆ, 4 ಬರ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ರಿಯಾಕ್ಷನ್ ಬರ್ದಾದ್ಮೇಲೆ ನಂಬರ್ ಹಾಕ್ಬೇಕು. ತುಂಬಾ ಜನ ಫಸ್ಟ್ ನಂಬರ್ ಹಾಕೊಂಡು ಹೋಗ್ತಾರೆ. 100% ವರ್ಸ್ಟ್ ರಿಯಾಕ್ಷನ್. ನೆಕ್ಸ್ಟ್ ನೋಡಿ ಈಗ ಆಲ್ಕೈಲ್ ಹ್ಯಾಲೈಡ್ ನೋಡಿ. ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ಸ್ ವಿತ್ ಆಲ್ಕೈಲ್ ಲಿಥಿಯಂ ಹೇಳಿ. ಆಲ್ಕೈಲ್ ನೋಡಿ ಆಲ್ಕೈಲ್ ಲಿಥಿಯಂ. ಯಾಕೆ ಹಿಂಗ್ ಬರ್ಕೊಂಡೆ ನೀವೇ ಹೇಳ್ಬೇಕು. ಯಾಕೆ ಹಿಂಗ್ ಬರ್ಕೊಂಡೆ? ಅಷ್ಟೇ ಗೊತ್ತಾಯ್ತಲ್ವಾ. ನಿಮ್ಮೇಲೆ ಏನು ಇರಲ್ಲ, ಟ್ರಿಕ್ಸ್ ಎಲ್ಲ ನೀವೇ ಹೇಳ್ಕೊಡ್ಬೇಕು ನನಗೆ. ಎಲ್ಲ ಇಷ್ಟು ಈಸಿ ಅನ್ಸುತ್ತೆ ನೋಡಿ. LiX ಬೈ ಪ್ರಾಡಕ್ಟ್ ಹೋದ್ರೆ R ಓಕೆನಾ. R ಇದೇನಂತ ಹೇಳ್ತೀವಿ ಗೊತ್ತಾ? ಹೈಯರ್ ಆಲ್ಕೇನ್ ಅಂತ ಹೇಳ್ತೀವಿ ನೋಡಿ. ಹೈಯರ್ ಆಲ್ಕೇನ್ ಅಂತ ಹೇಳೋದಿಲ್ಲ, ಹೈಯರ್ ಆಲ್ಕೇನ್ ಅಂತ ಹೇಳ್ತೀವಿ. ಏನ್ ಹೈಯರ್ ಆಲ್ಕೇನ್ ಅಂತಂದ್ರೆ ತುಂಬಾ ಸಿಂಪಲ್. ಎಷ್ಟು ಆರ್ ತಗೊಂಡಿದ್ರೆ ಇಲ್ಲಿ ನೋಡಿ 1R ಇದೆ, ಪ್ರಾಡಕ್ಟ್ ಅಲ್ಲಿ 2R ಇದೆ. ನೀವು ಎಷ್ಟು ತಗೊಳ್ತೀರಾ ಅದಕ್ಕಿಂತ ಜಾಸ್ತಿ ಬರುತ್ತೆ. ಅಂದ್ರೆ ಯಾವ ವರ್ಡ್ ಯೂಸ್ ಮಾಡ್ತಿರೋದು? ಹೈಯರ್ ಆಲ್ಕೇನ್ ನೋಡಿ. ಅದಕ್ಕಿಂತ ಜಾಸ್ತಿ ಬರುತ್ತೆ ಹೈಯರ್ ಆಲ್ಕೇನ್ ನೋಡಿ. ಇದಕ್ಕೆ ನೀವೇ ಎಕ್ಸಾಂಪಲ್ ತಗೊಂಡ್ ಬರೀಬೇಕು. ನೋಡಿ ಆ ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಹೇಗೆ ಬಂದು ನೋಡಿ ಕೊಟ್ಟಿರೋದು ನಿಮ್ಗೆ ಇಲ್ಲಿ ಬರ್ಕೊಳ್ಳಿದಲ್ಲ ಇದು. ಎಸ್ 1 minute ಟೈಮ್ ಕೊಡ್ತೀನಿ, ಇಷ್ಟು ರಿಯಾಕ್ಷನ್ ಬರ್ಕೊಳ್ಳಿ. ಫಸ್ಟ್ ರಿಯಾಕ್ಷನ್ ಮತ್ತೆ ಲಾಸ್ಟ್ ರಿಯಾಕ್ಷನ್ ನೀವು ಅಲ್ಲೇ ಬರೀಬೇಕು, ಅಲ್ಲೇ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡಬೇಕು. ಬೇಗ ಬರ್ಕೊಳ್ಳಿ. ನೀವು 10 seconds ಒಂದು ರಿಯಾಕ್ಷನ್ ಬರೀಲಿಕ್ಕೆ ನೀವೀಗ ಟೈಮ್ ಸ್ಪೆಂಡ್ ಮಾಡ್ತು ಅಂತಂದ್ರೆ ನೀವು ಆಮೇಲೆ ನೀವು 1 hour ಅದನ್ನು ಅವಾಯ್ಡ್ ಮಾಡ್ಬೋದು. ನೀವು ಇವಾಗ ಜಸ್ಟ್ ಸೆಕೆಂಡ್ಸ್ ನೀವು ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಕೆಮಿಸ್ಟ್ರಿಗೆ, ಆಮೇಲೆ ನಿಮ್ಗೆ ಎಷ್ಟು ಅವರ್ಸ್ ಟೈಮ್ ಸೇವ್ ಆಗುತ್ತೆ. ನಿಮ್ಗೆ ನೆಗ್ಲೆಕ್ಟ್ ಮಾಡಿದಷ್ಟು ನಿಮ್ಗೆ ಕಷ್ಟ ಮುಂದೆ ಹೋಗೋದು. ಫಾಲೋ ಅಪ್ ಮಾಡ್ತಾರೆ, ಬೇರೆ ತುಂಬಾ ನೀಟಾಗಿ ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬೋರ್ಡ್ ಎಕ್ಸಾಮ್ ತುಂಬಾ ರಿಪೀಟ್ ಆಗಿರೋ ಕ್ವಶನ್ಸ್ ಟಾಪಿಕ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳೋದು ನಿಮಗೆ. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ಓಕೆನಾ. ಹ್ಯಾವ್ ಎ ನೈಸ್ ಟೈಮ್. ಥ್ಯಾಂಕ್ ಯು ಬಾಯ್ಸ್.